ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ಸರ್ಕಾರದ ಕೈಗೆ ಜಾತಿ ಗಣತಿಯ ವರದಿ ಕೊಟ್ಟು ವರ್ಷ ಕಳೆಯುತ್ತಾ ಬಂತು. ಆದರೆ ಮುಚ್ಚಿತ ಲಕೋಟೆಯಲ್ಲಿರೋ ರಹಸ್ಯ ಮಾತ್ರ ಬಹಿರಂಗ ಆಗ್ತಾ ಇಲ್ಲ. ನಾಳೆ ಸಚಿವ ಸಂಪುಟದಲ್ಲಿ ವರದಿ ಮಂಡನೆಗೆ ಸರ್ಕಾರ ಸಜ್ಜಾಗಿತ್ತು. ಆದರೆ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿಯಾದ ಬೆನ್ನಲ್ಲೇ ಪೋಸ್ಟ್ಪೋನ್ ಆಗಿದೆ. ಕಾಂಗ್ರೆಸ್ನಲ್ಲಿ ಟ್ರಬಲ್ ಶೂಟರ್ ಮತ್ತು ಸೈಲೆಂಟ್ ಸಾಹುಕಾರ್ ನಡುವೆ ಕೋಲ್ಡ್ ವಾರ್ ಮತ್ತಷ್ಟು ತಾರಕಕ್ಕೇರಿದೆ. ಬೆಳಗಾವಿ ರಾಜಕೀಯದಲ್ಲಿ ಕೈ ಚಳಕ ತೋರೋದಕ್ಕೆ ಬಂದಿದ್ದಕ್ಕೆ ವೈಲೆಂಟ್ ಆದಂತ ಸತೀಶ್ ಜಾರಕಿಹೊಳಿ ಹೊಸ ದಾಳ ಉರುಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಾದಿ ಬದಲಾವಣೆಯ ಪಟ್ಟು ಹಿಡಿದು ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಕಮಿಷನ್ ಬಾಂಬ್ ಸಿಡಿಸಿದ್ದ ಎಚ್ಡಿಕೆ ಇದೀಗ ಮತ್ತೆ ಸಿಡಿದೆದ್ದಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ ದಯಾಮರಣಕ್ಕೆ ಪತ್ರವನ್ನ ಅಸ್ತ್ರ ಮಾಡಿಕೊಂಡು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನೀವು ಎಷ್ಟಾದರೂ ಗ್ಯಾರಂಟಿಗಳನ್ನ ಕೊಡಿ, ನನ್ನ ತಕರಾರಿಲ್ಲ ಅನ್ನತ್ತಾ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 7 ತಿಂಗಳು ಜೈಲು ಹಕ್ಕಿಯಾಗಿದ್ದ ದರ್ಶನ್ ಫ್ರೀ ಬರ್ಡ್ ಆಗಿದ್ದಾರೆ. ಮೈಸೂರಿನ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೆಯುತ್ತಾ ಕಹಿ ಘಟನೆಯನ್ನು ಮರೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಆದರೆ ಬೆಂಬಿಡದ ಬೆನ್ನು ನೋವು ಕೊಲೆ ಆರೋಪಿ ದರ್ಶನ್ ಅನ್ನ ಆಸ್ಪತ್ರೆಯ ಕಡೆಗೆ ಮುಖ ಮಾಡುವಂತೆ ಮಾಡಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ 3ನೇ ದಿನವೂ ಸಂಭ್ರಮ ಮೇಳೈಸಿದೆ. ಲೋಕ ಕಲ್ಯಾಣಕ್ಕಾಗಿ ಸಾಧು ಸಂತರು ನಡೆಸಿದ ತಪಸ್ಸು ರೋಮಾಂಚನಕಾರಿಯಾಗಿದೆ. ಲೌಕಿಕ ಜೀವನವನ್ನ ತ್ಯಜಿಸಿ ಆಧ್ಯಾತ್ಮದತ್ತ ಐಐಟಿ ಬಾಬಾ ಎಲ್ಲರ ಗಮನ ಸೆಳೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.